ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ಕ್ಲಾಸಿಫಿಕೇಶನ್ ಅಂದ್ರೆ ವರ್ಗೀಕರಣ ಅಂದ್ರೆ ನೋಡ್ರಿ, ಈ ಕೆಳಗಿನ ಪದಗಳಲ್ಲಿ ಒಂದು ಪದ ಅಥವಾ ಸಂಖ್ಯೆ ಅಥವಾ ವರ್ಣಮಾಲೆಯನ್ನ ಕಂಡುಹಿಡಿಯುವುದು. ಈಗ ಒಂದು ಪದಗಳ ಒಂದು ಗುಂಪನ್ನು ನೋಡೋಣ. ಆ 4 ಗುಂಪುಗಳಲ್ಲಿ ಒಂದು ಪದವನ್ನ ಆಯ್ಕೆ ಮಾಡಬೇಕು. ಯಾವ ರೀತಿ ಪ್ರಶ್ನೆ ಇರುತ್ತೆ ಅಂತ ನೋಡ್ಲಿ. ಮೊದಲೇ ಪ್ರಶ್ನೆ, ಒಂದೇ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ಆಪ್ಷನ್ಸ್ ಎ ಡೈರೆಕ್ಟ್ ಆಗಿ ಆಪ್ಷನ್ಸ್ ಅನ್ನು ಕೊಟ್ಟಿರ್ತಾರೆ. ಅಂದ್ರೆ ಈ ಕೆಳಗಿನ ಪದಗಳಲ್ಲಿ ಒಂದನ್ನು ಆರಿಸಿ ಅಂತ ಕೊಡ್ತಾರೆ. ವರ್ಗೀಕರಣದಲ್ಲಿ ಒಂದನ್ನು ಆರಿಸಿ ಅಂದ್ರೆ ಯಾವ ಪದ ಅಗತ್ಯ ಅಂದ್ರೆ 3 ಪದಗಳು ಒಂದು ರೀತಿ ಇದ್ದು ಇನ್ನೊಂದು ಪದ ಬೇರೆ ರೀತಿ ಇರುತ್ತೆ. ಆ ಪದವನ್ನ ಆರಿಸುವಂತದ್ದು. ನೋಡ್ರಲ್ಲಿ, ಈ ಮೊದಲನೇ ಒಂದು ಎಕ್ಸಾಂಪಲ್ ಆಪ್ಷನ್ಸ್ ಎ ಅನ್ನೋದು ಸಿಂಹ, ಬಿ ಆಡು, ಸಿ ಆಮೆ, ಸಿ ಅನ್ನೋದು ಇದು ಡಿ ಅನ್ನೋದು ಮನುಷ್ಯ ಕುದುರೆಯಾಗಿದೆ. ಆಪ್ಷನ್ಸ್ ನಮಗೆ ಸಿಂಹ ಇದು ಅರಣ್ಯದಲ್ಲಿ ವಾಸಿಸುವಂತ ಪ್ರಾಣಿ. ಅದೇ ರೀತಿ ಇದು ಬಿ ಅನ್ನುವುದು ಆಡು, ಇದು ಭೂಮಿ ಮೇಲೆ ಮತ್ತು ಮನುಷ್ಯರು ಸಾಕುವಂತ ಪ್ರಾಣಿ. ಸಿ ಅನ್ನುವುದು ಇದು ಆಮೆ, ಇದು ನೀರಿನಲ್ಲಿ ಆಗಲಿ ಮತ್ತು ಭೂಮಿ ಮೇಲೆ ವಾಸಿಸುವಂತ ಒಂದು ಪ್ರಾಣಿ. ಅದೇ ರೀತಿ ಮನುಷ್ಯ ಕುದುರೆ ಅಂದ್ರೆ ನೋಡ್ರಲ್ಲಿ, ಈ ಸಿಂಹ ಅನ್ನೋದು ಈ ಒಂದೇ ಒಂದು ದೇಹವನ್ನು ಒಳಗೊಂಡಿರುವಂತದ್ದು. ಆಡು ಸಹಿತ ಒಂದೇ ದೇಹವಿದೆ. ಅದೇ ರೀತಿ ಆಮೆಯು ಸಹಿತ ತನ್ನ ದೇಹವನ್ನು ಹೊಂದಿದೆ. ಇಲ್ಲಿ ಡಿ ಅನ್ನುವುದು ಮನುಷ್ಯ ಕುದುರೆ ಅನ್ನುವುದು, ಇಲ್ಲಿ ಕುದುರೆ ಅರ್ಧ ಭಾಗ ಕುದುರೆ ಅರ್ಧ ಭಾಗ ಮನುಷ್ಯನ ರೀತಿಯಲ್ಲಿ ಇರುವಂತದ್ದು. ಇಲ್ಲಿ ನಮಗೆ ಬೇಡವಾಗಿರುವಂತದ್ದು ಯಾವುದು, 3 ಎ ಬಿ ಸಿ ಈ 3 ಶಬ್ದಗಳು ಪದಗಳು ಒಂದೇ ರೀತಿಯಾಗಿವೆ. ಆದರೆ ಮನುಷ್ಯ ಕುದುರೆ ಅನ್ನುವುದು ಇದು ಮನುಷ್ಯ ಅರ್ಧ ಮನುಷ್ಯ ಅರ್ಧ ಕುದುರೆಯಾಗಿರುವಂಥದ್ದು. ಇದು ನಮಗೆ ಆಯ್ಕೆಯಾಗಿರುವಂಥ ಪ್ರಶ್ನೆ. ಈ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ಚೌಕವಿದೆ, ವೃತ್ತವಿದೆ. ಆಪ್ಷನ್ಸ್ ಎ ನಲ್ಲಿ ಚೌಕ, ಆಪ್ಷನ್ಸ್ ಬಿ ನಲ್ಲಿ ವೃತ್ತ, ಆಪ್ಷನ್ ಸಿ ನಲ್ಲಿ ಆಯತವಿದೆ, ಆಪ್ಷನ್ಸ್ ಡಿ ನಲ್ಲಿ ತ್ರಿಭುಜವಿದೆ. ಅಂದ್ರೆ ನಮಗೆ ಈ ಚೌಕದಲ್ಲಿ 4 ಬಾಹುಗಳನ್ನು ಒಳಗೊಂಡಿರುವಂತದ್ದು. ಈ ವೃತ್ತದಲ್ಲಿ ಒಂದು ವೃತ್ತವಾಗಿರುತ್ತದೆ. ಇಲ್ಲಿ ನೋಡ್ಲಿ, ಇಲ್ಲಿ ಯಾವುದೇ ರೀತಿಯ ಬಾಹುಗಳನ್ನು ಒಳಗೊಂಡಿಲ್ಲ. ಇಲ್ಲಿ ಆಯತದಲ್ಲಿ 4 ಬಾಹುಗಳನ್ನು ಒಳಗೊಂಡಿರುವಂತದ್ದು. ಇದು ಚೌಕ. ಇಲ್ಲಿ ತ್ರಿಭುಜ ಇದು ಸಹಿತ 3 ಬಾಹುಗಳನ್ನು ಒಳಗೊಂಡಿದೆ. ನಮಗೆ ಇಲ್ಲಿ ನೋಡಬಹುದು, ಈ ಪ್ರತಿಯೊಂದು 3 ಈ ಆಪ್ಷನ್ಸ್ ಬಾಹುಗಳನ್ನು ಒಳಗೊಂಡಿರುವಂತದ್ದು. ಇದು ವೃತ್ತ ಅನ್ನುವುದು ನಮಗೆ ಬಾಹುಗಳನ್ನು ಒಳಗೊಂಡಿಲ್ಲ. ಇದು ನಮಗೆ ಆಪ್ಷನ್ಸ್ ಆಗುತ್ತೆ, ಬಿ ಅಂತ ಕರೆಕ್ಟ್ ಆಗಿರುವಂತದ್ದು. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ, ಟೊಮೆಟೊ, ಆಲೂಗಡ್ಡೆ, ಗಜರಿ, ಈರುಳ್ಳಿ ನಿಮಗೆ ಗೊತ್ತಾಗಿರಬಹುದು. ಈಗ ಇವು ಪ್ರತಿಯೊಂದು ಬಿ ಅನ್ನುವುದು ಆಲೂಗಡ್ಡೆ ಭೂಮಿಯಲ್ಲಿ ಬೆಳೆಯುವಂಥದ್ದು, ಟೊಮೆಟೊ ಅನ್ನೋದು ಗಿಡದಲ್ಲಿ ಅಂದ್ರೆ ಮೇಲ್ಗಡೆ ಭೂಮಿಯ ಮೇಲೆ ಬೆಳೆಯುವಂಥದ್ದು ಅಂದ್ರೆ ಗಿಡದಲ್ಲಿ ಬೆಳೆಯುವಂಥದ್ದು, ಗಜರಿ ಅನ್ನೋದು ಸಹಿತ ಭೂಮಿಯ ಒಳಗಡೆ ಬೆಳೆಯುವಂಥದ್ದು, ಈರುಳ್ಳಿಯು ಸಹಿತ ಭೂಮಿಯ ಒಳಗಡೆ ಬೆಳೆಯುವಂಥದ್ದು. ಈ ಆಪ್ಷನ್ಸ್ ನಮಗೆ 3 ಕರೆಕ್ಟ್ ಆಗಿರುವಂಥದ್ದು. ಬಿ ಸಿ ಡಿ ಸಾರಿ 3 ಒಂದೇ ರೀತಿಯಾಗಿರುವಂಥದ್ದು. ಆಪ್ಷನ್ಸ್ ನಮಗೆ ಎ ಅನ್ನುವುದು ಟೊಮೆಟೊ ಇದು ಒಂದು ಪದ ವಿಭಿನ್ನವಾಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳಿವೆ. ಇನ್ನೊಂದು ಪ್ರಶ್ನೆಯನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನೆಕ್ಸ್ಟ್ ಒಂದು ಸಂಖ್ಯೆಗಳ ಮೂಲಕ ಪ್ರಶ್ನೆಯನ್ನು ಕಂಡುಹಿಡಿಯೋಣ. ಈ ಕೆಳಗಿನ ಪದಗಳಲ್ಲಿ ಒಂದು ಸಂಖ್ಯೆಯನ್ನು ಕಂಡುಹಿಡಿಯುವುದು. ಒಂದು ಅಂದ್ರೆ 4 ಆಪ್ಷನ್ಸ್ ಅನ್ನ ಕೊಟ್ಟಿರುತ್ತಾರೆ. ಆ 4 ಆಪ್ಷನ್ಸ್ ನಲ್ಲಿ ಒಂದು ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಅದು ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ ನೋಡ್ರಿ. ಮೊದಲೇ ಒಂದು ಪ್ರಶ್ನೆ ಇದೆ. ಈ ಮೊದಲೇ ಪ್ರಶ್ನೆ ಏನಿದೆ, ಆಪ್ಷನ್ಸ್ ಎ 62 37 62-37 ಇದೆ. ಆಪ್ಷನ್ಸ್ ಬಿ 74-40 ಇದೆ. ಆಪ್ಷನ್ಸ್ ಸಿ 85-60 ಇದೆ. ಆಪ್ಷನ್ಸ್ ಡಿ 103-78 ಇದೆ. ಇವುಗಳು ಯಾವ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಹೊಂದಿವೆ ಅಂತ ನೋಡಬೇಕು. ನೋಡ್ರಿ, ಇವುಗಳನ್ನು ಮೈನಸ್ ಮಾಡ್ರಿ ಇಲ್ಲ ಪ್ಲಸ್ ಅನ್ನ ಮಾಡ್ರಿ. ಇನ್ನು ಪ್ಲಸ್ ಅನ್ನ ಮಾಡಿದ್ರೆ 3 ರೀತಿಯ ಸಂಖ್ಯೆಗಳು ಒಂದಾಗಿವೆ. ಇಲ್ಲ ಒಂದು ಸಂಖ್ಯೆ ಬೇರೆ ರೀತಿಯಾಗಿದೆ, ಆಪ್ಷನ್ಸ್ ಅನ್ನ ನೋಡ್ಬೋದು. ಇಲ್ಲ ಮೈನಸ್ ಅನ್ನ ಮಾಡ್ರಿ. ಇಲ್ಲ ಯಾವ ಬಗೆಯಲ್ಲಿ ಇವುಗಳು ಗುಣಾಕಾರವಾಗುತ್ತವೆ ಇಲ್ಲ ಭಾಗಾಕಾರವಾಗುತ್ತವೆ ಅಂತ ನೋಡ್ರಿ. ಮೊದಲು ನಾವು ಇವುಗಳನ್ನ ಪ್ಲಸ್ ಅನ್ನ ಮಾಡೋಣ. ಪ್ಲಸ್ ಮಾಡಿದಾಗ ಇವುಗಳು ಯಾವ ರೀತಿ ಸಂಖ್ಯೆಗಳನ್ನು ಹೊಂದಿವೆ ಅಂತ ನೋಡೋಣ. ನೋಡ್ರಿ, 60 ಇದು 60, 62 ಇದೆ. ಇದು ಮೇಲಿಂದ 2 ಬಿಡ್ರಿ, ಬಿಡಿ ಸ್ಥಾನದಲ್ಲಿ ಇರುವಂತದ್ದು. 10ರ ಸ್ಥಾನದಲ್ಲಿ ಇರುವಂತ ನೋಡ್ರಿ 60. ಇಲ್ಲಿ ಸಹಿತ 60 + 37 ಇದೆ. ಇಲ್ಲಿ ನೀವು ಮೊದಲು ಬಿಡಿ ಸ್ಥಾನದಲ್ಲಿ ಇರುವಂತಹ ಸಂಖ್ಯೆಯನ್ನು ಬಿಡಬೇಕು. ನಂತರ ಮೊದಲು 10ರ ಸ್ಥಾನವನ್ನು ಕಂಡುಹಿಡಿಯಬೇಕು, ನಂತರ ಬಿಡಿ ಸ್ಥಾನವನ್ನು ಕಂಡುಹಿಡಿಯಬೇಕು.
ಈಗ 60 ಪ್ಲಸ್ 30 ಎಷ್ಟಾಗುತ್ತೆ? 90. 90 ಪ್ಲಸ್ ಇದು 9 ಎಷ್ಟು? 99. ಇದೇನಾಗುತ್ತೆ? 99 ಆಗುತ್ತೆ. ಅದೇ ರೀತಿ 70 ಪ್ಲಸ್ 4 ಎಷ್ಟು? 40. 110. 110 ಪ್ಲಸ್ 4 ಎಷ್ಟು? 114. ಅದೇ ರೀತಿ 85 ಪ್ಲಸ್ 60 ಎಷ್ಟು? 80 ಪ್ಲಸ್ 60 ನೋಡ್ರಿ 140. 145 ಆಯಿತು. 145. ಈ ಮೂರು ಆಪ್ಷನ್ಸ್ ಅನ್ನ ಡಿಫರೆಂಟ್ ಆಗಿರುವಂಥದ್ದು. ಈ ನಮಗೆ ಕೂಡಿಸಿದಾಗ ಈ ಯಾವುದೇ ಒಂದು ಆಪ್ಷನ್ ಸಿಗೋದಿಲ್ಲ. ಅದಕ್ಕೆ ನಾವು ಇವುಗಳನ್ನು ಮೈನಸ್ ಮಾಡೋಣ. ಮೈನಸ್ ಮಾಡ್ರಿ. 62ರಲ್ಲಿ 37 ಕಳಿ 62ರಲ್ಲಿ 37 ಕಳೆದರೆ 12ರಲ್ಲಿ 7 ಕಳೆದರೆ ಎಷ್ಟು? 5. 6ರಲ್ಲಿ 4 ಕಳೆದರೆ 25 ಉಳಿಯಿತು. 74ರಲ್ಲಿ 40 ಕಳೆದರೆ ಎಷ್ಟು? 74ರಲ್ಲಿ 40 ಕಳೆದರೆ 4. ಇದು 34 ಆಯಿತು. ಆಪ್ಷನ್ಸ್ ಬಿ 34 ಆಯಿತು. ಇದು 85ರಲ್ಲಿ 60 ಕಳೆದರೆ ಎಷ್ಟು? 85ರಲ್ಲಿ 60 ಕಳೆದರೆ 5. 8ರಲ್ಲಿ 6 ಕಳೆದರೆ 2. 25 ಆಯಿತು. ಅಂದರೆ ಆಪ್ಷನ್ಸ್ ಎ ಮತ್ತು ಆಪ್ಷನ್ಸ್ ಸಿ ಕರೆಕ್ಟ್ ಆಗಿದೆ, ಸೇಮ್ ಆಗಿರುವಂಥದ್ದು. ಇನ್ನು ಆಪ್ಷನ್ಸ್ ಡಿ ಅನ್ನು ನೋಡ್ರಿ. 103ಯಲ್ಲಿ 78 ಕಳೆಯಿರಿ. 13ರಲ್ಲಿ 8 ಕಳೆದರೆ ಎಷ್ಟು? 5 ಉಳಿದೈತಿ. 10ರಲ್ಲಿ 8 ಕಳೆದರೆ 2. ನಮಗೆ ಇದು ಸಹಿತ 25 ಬಂತು. ಅಂದರೆ 103ಯಲ್ಲಿ 78 ಕಳೆದರೆ 125 ಇದೆ. ಅಂದರೆ ಎ ಸಿ ಡಿ ಆಪ್ಷನ್ಸ್ಗಳು ಒಂದೇ ರೀತಿಯಾಗಿರುವಂಥದ್ದು. ನಮಗೆ ಬಿ ಆಪ್ಷನ್ಸ್ ತಪ್ಪಾಗಿರುವಂಥದ್ದು, ಅಂದರೆ ಅದು ಬೇರೆ ರೀತಿಯಲ್ಲಿ ಬಂದಿರುವಂಥದ್ದು. ಇದಕ್ಕೆ ನಾವು ಬಿ ಅಂತ ಕರೆಕ್ಟ್ ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ರಿ. ಇನ್ನು ಆಪ್ಷನ್ಸ್ ಎ 94-7 ಇದೆ. ಆಪ್ಷನ್ಸ್ ಬಿ 42-6 ಇದೆ. ಆಪ್ಷನ್ ಸಿ 35-5 ಇದೆ. ಆಪ್ಷನ್ಸ್ ಡಿ ಯಲ್ಲಿ 56-8 ಇದೆ. ಇವುಗಳು ಯಾವ ರೀತಿಯಲ್ಲಿವೆ ಅಂತ ನೋಡ್ರಿ. ಅಂದರೆ ಇವುಗಳನ್ನ ಪ್ಲಸ್ ಅನ್ನ ಮಾಡಿದರೆ ಒಂದೇ ರೀತಿಯಲ್ಲಿ ಬರುವುದಿಲ್ಲ. ಅಂದರೆ ಇದು 90 ಇದೆ, ಇದು 40 ಇದೆ. ಇಲ್ಲಿ ಸಂಖ್ಯೆ ಚಿಕ್ಕದಾಗಿರುವಂತಹ ಸಂಖ್ಯೆಗಳಿವೆ. ಅದಕ್ಕೆ ನಾವು ಮೈನಸ್ ಅನ್ನು ಮಾಡಬೇಕು. ಮೈನಸ್ ಮಾಡಿದರೂ ಸಹಿತ ಇವುಗಳು ಬರುವುದಿಲ್ಲ. ಇವುಗಳನ್ನ ಗುಣಾಕಾರ ಮಾಡ್ರಿ. ಅಂದರೆ 7ರಿಂದ ಗುಣಾಕಾರ ಮಾಡ್ರಿ, 7ರಿಂದ ಗುಣಾಕಾರ ಮಾಡ್ರಿ, ಇವನ್ನ 5ರಿಂದ ಗುಣಾಕಾರ ಮಾಡ್ರಿ, 8ರಿಂದ ಗುಣಾಕಾರ ಮಾಡ್ರಿ. ಎಷ್ಟು ಬರುತ್ತೆ ಅಂತ ನೋಡ್ರಿ. 7 7 49, 7 8 56, 7 9 63, 7 10 70 ನೋಡ್ರಿ. ಇವುಗಳನ್ನ 94/7 ಅಂತ ಮಾಡ್ರಿ. 7 1 7 ಎಷ್ಟು ಉಳಿತು? 24 ಆಯಿತು. 7 3 21. ಇದು ಭಾಗ ಹೋಗಲಿಲ್ಲ, 13 ಬಂತು ನಮಗೆ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ. 6ರಿಂದ 6 36, 6 7 42. 7ರಿಂದ ಭಾಗ ಹೋಗುತ್ತೆ, ಸಂಪೂರ್ಣವಾಗಿ ಭಾಗ ಹೋಗುತ್ತೆ 6ರಿಂದ. ಅದೇ ರೀತಿ 35 ನೋಡ್ರಿ. 5 5 25, 5 6 30, 5 7 35. ಇದು ಸಹಿತ 7ರಿಂದ ಭಾಗ, ಅಂದ್ರೆ 5ರಿಂದ 7 ಭಾಗ ಹೋಗುತ್ತೆ. 8ರಿಂದ ನೋಡ್ರಿ 56ನ 8 8 64 ಆಗುತ್ತೆ. 8 7 56 ನೋಡ್ರಿ. ಆಪ್ಷನ್ಸ್ ಬಿ ಮತ್ತು ಸಿ ಡಿ ಇವು ಸೇಮ್ ಆಗಿರುವಂತಹ ಒಂದು ಭಾಗ ಹೋಗುವಂತಹ ಸಂಖ್ಯೆಗಳಾಗಿವೆ. ಆದರೆ ಆಪ್ಷನ್ಸ್ ಎ ನಮಗೆ ಭಾಗ ಹೋಗುವುದಿಲ್ಲ. ಕರೆಕ್ಟ್ ಆಗಿರುವಂತಹ ಆಪ್ಷನ್ಸ್ ನಾವು ಎ ಅಂತ ಗುರುತಿಸಬೇಕು. ಅದೇ ರೀತಿ ನೆಕ್ಸ್ಟ್ ನೋಡ್ರಿ. 3ನೇ ಒಂದು ಪ್ರಶ್ನೆ. ಆಪ್ಷನ್ಸ್ ಎ ಅನ್ನ ಕೊಟ್ಟಿದ್ದಾರೆ 143 ಅಂತ. ಆಪ್ಷನ್ಸ್ 172 ಬಿ, ಆಪ್ಷನ್ ಸಿ 170, ಆಪ್ಷನ್ಸ್ ಡಿ 195. ಇಲ್ಲಿ ಈ ಸಂಖ್ಯೆಗಳನ್ನು ಕೊಟ್ಟಾಗ ಇವುಗಳನ್ನು ಪ್ಲಸ್ಸು ಮಾಡೋದಕ್ಕೆ ಬರುವುದಿಲ್ಲ, ಮೈನಸ್ಸು ಮಾಡೋದಕ್ಕೆ ಬರುವುದಿಲ್ಲ. ಇವುಗಳನ್ನು ಗುಣಾಕಾರ ಮಾಡಿ, ಇಲ್ಲ ವರ್ಗ ಸಂಖ್ಯೆ ಇವೆ, ಇಲ್ಲ ಗಣೆ ಸಂಖ್ಯೆ ಇದೆ ಅಂತ ನೋಡ್ಕೋಬೇಕು. ಯಾವ ಸಂಖ್ಯೆಗಳನ್ನು ಹೊಂದಿವೆ ಅಂತ ನೋಡ್ರಲ್ಲಿ ಇವುಗಳನ್ನು ಗುಣಾಕಾರ ಮಾಡೋಣ. 2ರಿಂದ ಗುಣಿಸೋಣ. ಇಲ್ಲ ಇವುಗಳನ್ನು ಗುಣಾಕಾರ ಸಹಿತ 2ರಿಂದ ಮಾಡಿದ್ರು ಸಹಿತ ಯಾವ ಸಂಖ್ಯೆ ಬರುತ್ತೆ ಅಂತ ಗೊತ್ತಾಗಲ್ಲ. ಭಾಗಾಕಾರನ ಮಾಡ್ರಿ. ಭಾಗಾಕಾರ ಮಾಡಿದಾಗ ನೋಡ್ರಿ 2ರಿಂದ ಭಾಗಾಕಾರ ಮಾಡ್ರಿ.
ಈ ನಾಲ್ಕು ಸಂಖ್ಯೆಗಳನ್ನು ಭಾಗಾಕಾರ ಮಾಡಿರಿ. 143 ಡಿವೈಡೆಡ್ ಬೈ 2, 2 ವೇಳೆ 14, 3 ಉಳಿಯಿತು, 2 ಒಂದೇ 2 ಪಾಯಿಂಟ್ ಬಂತು, ಅದನ್ನು ಬಿಟ್ಬೇಡಿ. ಅದೇ ರೀತಿ 171 ಇದೆ, 171 ಡಿವೈಡೆಡ್ ಬೈ 2 ಮಾಡಿರಿ. 2 ಎಂಟ್ಲೆ 16, 1 ಉಳಿಯಿತು, 11 ಆಯಿತು, 2 ಐತೆ 10 ಪಾಯಿಂಟ್ ಬಂತು. ಇಲ್ಲಿ 71 ಬಂದಿದೆ, ಇದು 85 ಬಂದಿದೆ. ಅದೇ ರೀತಿ ಆಪ್ಷನ್ ಸಿ ಅನ್ನು ನೋಡ್ರಿ, 170 ಡಿವೈಡೆಡ್ ಬೈ 2 ಅನ್ನು ನೋಡ್ರಿ. 2 ಐತೆ 10, 17 ಉಳಿಯಿತು. ಇಲ್ಲಿ ಸಹಿತ ನಮಗೆ ಸ್ವಲ್ಪ ಈ ಆಪ್ಷನ್ಸ್ಗಳು ತಪ್ಪಾಗಿರುವಂಥ ಮಾಹಿತಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಇನ್ನು 3ರಿಂದ ಭಾಗಾಕಾರ ಮಾಡ್ರಿ. ಇಲ್ಲಿ 3ರಿಂದ ಮಾಡ್ರಿ. 3 4 12, ಇನ್ನು 23 ಉಳಿಯುತ್ತೆ. 3 ವೇಳೆ 21 ಪಾಯಿಂಟ್ ಕೊಟ್ಟು 2 ಉಳಿಯಿತು, ಇದು ಸಹಿತ ಬಿಡ್ರಿ. ನೆಕ್ಸ್ಟ್ ನೋಡ್ರಿ, 171 ಅನ್ನು 3ರಿಂದ ಭಾಗಾಕಾರ ಮಾಡ್ರಿ. 3 6 18 ಆಗುತ್ತೆ, 3 5 15, 3 5 15, 2 ಉಳಿಯಿತು, 21 ಆಯಿತು, 3 ವೇಳೆ 21, ಇದು ಭಾಗ ಹೋಯಿತು 171 3ರಿಂದ. ಅದೇ ರೀತಿ 170 ಅನ್ನು ನೋಡ್ರಿ, 3ರಿಂದ 3 3 9, 2 ಉಳಿಯಿತು, 27 ಆಯಿತು, 3 9 27, ಇದು ಸಹಿತ ಭಾಗ ಹೋಯಿತು, ಅಂದರೆ 3ರಿಂದ. ನೆಕ್ಸ್ಟ್ ಡಿ ಆಪ್ಷನ್ಸ್ ಅನ್ನು ನೋಡ್ರಿ, 195 ಅನ್ನು 3ರಿಂದ ಭಾಗಾಕಾರ ಮಾಡ್ರಿ. 3 6 18, 1 ಉಳಿಯಿತು, 15 ಆಯಿತು, 3 5 15, ನಮಗೆ ಗೊತ್ತಾಯ್ತು. ಇಲ್ಲಿ ಆಪ್ಷನ್ಸ್ ಬಿ, ಆಪ್ಷನ್ ಸಿ, ಆಪ್ಷನ್ಸ್ ಡಿ ಈ 3 ಸಂಖ್ಯೆಗಳು 3ರಿಂದ ಭಾಗ ಹೋಗುತ್ತೆ. ಆದರೆ ಆಪ್ಷನ್ಸ್ ಎ ನಮಗೆ 3ರಿಂದ ಭಾಗ ಹೋಗುವುದಿಲ್ಲ. ಇದು ಕರೆಕ್ಟ್ ಆಗಿರುವಂಥ ಆಪ್ಷನ್ಸ್ ಆಗುತ್ತೆ. ಅದೇ ರೀತಿ ಈ ಒಂದು ಪ್ರಶ್ನೆ ನೋಡ್ರಿ, 4ನೇ ಪ್ರಶ್ನೆ. ಈ 4ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ 441, 484, 500, 29, 566, 625 ಇದೆ. ಇಲ್ಲಿ 441 484ರಲ್ಲಿ ಕಳೆದರೆ ಎಷ್ಟಾಗುತ್ತೆ? 484ರಲ್ಲಿ ಕಳೆಯಿರಿ. 441 43 ಉಳಿಯುತ್ತೆ. ಅದೇ ರೀತಿ 529ರಲ್ಲಿ 484 ಡಿವೈಡೆಡ್ ಬೈ ಈ 9ರಲ್ಲಿ 4ನ ಕಳೆದರೆ 5, 12ರಲ್ಲಿ 8ನ ಕಳೆದರೆ ಎಷ್ಟು? 4 ಉಳಿಯುತ್ತೆ, ಇದು 0 45 ಆಯಿತು. 566ರಲ್ಲಿ 529ನ ಕಳೆಯಿರಿ. 16ರಲ್ಲಿ 9ನ ಕಳೆದರೆ 7, 6ರಲ್ಲಿ 3ನ ಕಳೆದರೆ 3 ಉಳಿಯುತ್ತೆ, ಇದು 37 ಆಗುತ್ತೆ. 625, 566 ನೋಡಿದೆ. 15ರಲ್ಲಿ 6ನ ಕಳೆದರೆ ಎಷ್ಟು? 15ರಲ್ಲಿ 6ನ ಕಳೆದರೆ 9, 12ರಲ್ಲಿ 7ನ ಕಳೆದರೆ ಎಷ್ಟು? 5, 0 ಆಗುತ್ತೆ, 59 ಆಯಿತು. ಇವುಗಳ ಡಿಫ್ರೆಂಟ್ ಏನು ನೋಡ್ಬೋದು. 43 ಮತ್ತು 45ರ ಡಿಫ್ರೆಂಟ್ ಎಷ್ಟಿದೆ? 2 ಇದೆ. ಇಲ್ಲಿ ನೋಡ್ಬೋದು +2 ಬಂದಿದೆ. ಇನ್ನು ನೆಕ್ಸ್ಟ್ +2 ಬರಬೇಕು. +2 ಯಾವ ರೀತಿ ಬರಬೇಕು ಅಂದರೆ 566 ನಮಗೆ ಇಲ್ಲಿ ತಪ್ಪಾಗಿರುವಂಥ ಒಂದು ಮಿಸ್ಟೇಕ್ ಆಗಿದೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ 500 ಈಗ ನಾವು 441ರಲ್ಲಿ 43ನ್ನು ಕೂಡಿಸಿದರೆ ಎಷ್ಟಾಗುತ್ತೆ? 484 ಆಗುತ್ತೆ. ಈ 484ರಲ್ಲಿ 45ನ್ನು ಕೂಡಿಸಿದರೆ ಎಷ್ಟಾಗುತ್ತೆ? 9, 12, 529 ಆಗುತ್ತೆ. 529ರಲ್ಲಿ 47ನ್ನು ಕೂಡಿಸಬೇಕು, ಎಷ್ಟಾಗುತ್ತೆ? 16, 7, 576 ಆಗುತ್ತೆ. 576ರಲ್ಲಿ 49ನ್ನು ಕೂಡಿಸಿದರೆ ಎಷ್ಟಾಗುತ್ತೆ? 15, 7 + 11, 11, 7 + 4, 11, 11 + 1, 12, 625 ಆಗುತ್ತೆ. ನೋಡ್ಬೋದು 441 + 43 ಆದರೆ 480 ಆಗುತ್ತೆ.
4 ಆಗುತ್ತೆ. 484ರಲ್ಲಿ ಅಂದರೆ 43, 45, 47, 49 ಬರಬೇಕು. ಇಲ್ಲಿ ಕೂಡಿಸುವಾಗ 576 ಬಂದಿಲ್ಲ. ಇಲ್ಲಿ ಮಿಸ್ಟೇಕ್ ಆಗಿ 556 66 ತಪ್ಪಾಗಿರುವಂಥ ಆಪ್ಷನ್ಸ್ ಆಗಿದೆ ನಮಗೆ. ಈ ರೀತಿ ಪ್ರಶ್ನೆಯನ್ನು ಸಹಿತ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಮತ್ತೆ ನೆಕ್ಸ್ಟ್ 3, 9, 27, 81, 243, 730 ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಅನ್ನು ನೋಡಬಹುದು. ಆಪ್ಷನ್ಸ್ ಎ 27 ತಪ್ಪಾಗಿದೆ. ಈ ಪ್ರಶ್ನೆಗಳಲ್ಲಿ ಯಾವ ಸಂಖ್ಯೆ ತಪ್ಪಾಗಿರುವಂಥದ್ದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ 27, ಆಪ್ಷನ್ಸ್ 81, 243 ಇದೆ, 730 ಇದೆ. ನೋಡ್ಬೋದು ನಮಗೆ ಸಿರಿಯಲ್ ಆಗಿರುವಂಥ ಒಂದು ಏರಿಕೆ ಕ್ರಮದಲ್ಲಿ ಇರುವಂಥ ಈ ಸಂಖ್ಯೆಗಳಿವೆ. ಇವುಗಳು ಯಾವ ರೀತಿ ವ್ಯತ್ಯಾಸವನ್ನು ಹೊಂದಿವೆ ನೋಡ್ರಿ. ಇಲ್ಲಿ ನೋಡ್ಬೋದು 3 ಕೊಟ್ಟಿದ್ದಾರೆ, ನೆಕ್ಸ್ಟ್ 9 ಇದೆ, 9 ನಂತರ ಎಷ್ಟು 27 ಕೊಟ್ಟಿದ್ದಾರೆ. ಅಂದರೆ 3 ಮೂರಲೆ 9, 9 ಮೂರಲೆ 27, 27 ಮೂರಲೆ 81, 81 ಮೂರಲೆ ಎಷ್ಟು ಬಗ್ಗಿ 81 ಬರಲೇ ಇದು 81 ಮೂರಲೆ 3 ಒಂದೇ 3, 8 ಮೂರಲೆ 24 ಎಷ್ಟಾಯಿತು 243 ಆಯಿತು. ನೆಕ್ಸ್ಟ್ 243 3ರಿಂದ ಗುಣಿಸಿ 3 ಮೂರಲೆ 9, 4 ಮೂರಲೆ 12, 3 ಎಂಟ್ಲೆ 6, 6 ಪ್ಲಸ್ 1 7, 7 ಆಯಿತು. 729 ಆಗಬೇಕು. ಇಲ್ಲಿ ತಪ್ಪಾಗಿರುವಂಥ ಸಂಖ್ಯೆ ಯಾವುದು ನಮಗೆ 720 ಅನ್ನೋದು ತಪ್ಪಾಗಿರುವಂಥದ್ದು. ಆಪ್ಷನ್ಸ್ ನಮಗೆ ಡಿ ಈ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇದನ್ನ ಸೆಕೆಂಡ್ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ. ಆಪ್ಷನ್ಸ್ 8:34 ಇದೆ. ಆಪ್ಷನ್ ಸಿ 6:26 ಇದೆ. ಆಪ್ಷನ್ಸ್ ಬಿ 5:24 ಇದೆ. ಆಪ್ಷನ್ಸ್ ಡಿ 7:30 ಇದೆ. ಇವುಗಳನ್ನು ಯಾವ ರೀತಿ ನೋಡ್ರಿ. ಈ 8ರಿಂದ ಗುಣಿಸಿ 8 ಮೂರಲೆ 24 ಆಗುತ್ತೆ. 8 ಮೂರಲೆ 24, 8 ನಾಲ್ಕಲೆ 32, 8 ನಾಲ್ಕಲೆ 32 ಪ್ಲಸ್ ಅಂದರೆ 2 ಉಳಿಯಿತು. ಇದನ್ನು ಬಿಡ್ರಿ ಆಪ್ಷನ್ ಸಿ ಅನ್ನ. ನೆಕ್ಸ್ಟ್ ಆಪ್ಷನ್ ಸಿ ಅನ್ನ ನೋಡ್ರಿ. 6ರಲ್ಲೇ ಅಂದರೆ ಇದನ್ನು ಗುಣಾಕಾರ ಮಾಡ್ರಿ. 6 ಮೂರಲೆ 18, 6 ನಾಲ್ಕಲೆ 24 ಆಯಿತು. ಅಂದರೆ ಪ್ಲಸ್ ಇಲ್ಲಿಯೂ ಸಹಿತ 2 ಉಳಿಯಿತು. ನಂತರ ಇಲ್ಲಿ ನೋಡ್ರಿ ಆಪ್ಷನ್ಸ್ ಬಿ ಅನ್ನು ನೋಡ್ರಿ. 5ರಲ್ಲೇ ಗುಣಾಕಾರ ಮಾಡ್ರಿ. 5 ನಾಲ್ಕಲೆ 20, 5 ನಾಲ್ಕಲೆ ಎಷ್ಟು 20 ಉಳಿಯಿತು. ಇಲ್ಲಿ ಸಹಿತ 24 ಅಂದರೆ ಇಲ್ಲಿ ಪ್ಲಸ್ 4 ಉಳಿಯುತ್ತೆ. ಇಲ್ಲಿ ಡಿ ಅನ್ನು ನೋಡ್ರಿ. 7 ಮೂರಲೆ 21, 7 ನಾಲ್ಕಲೆ 28, ಇಲ್ಲಿ ಪ್ಲಸ್ 2 ಆದರೆ 30 ಆಗುತ್ತೆ. ನೋಡ್ರಲ್ಲಿ ಯಾವ ರೀತಿ ಬಿಡಿಸ್ಬೇಕಂದ್ರೆ 8 × 4 ಎಷ್ಟು 8 ನಾಲ್ಕಲೆ 32. ಇನ್ನು ಎಷ್ಟು ಉಳಿಯಿತು 34 ಆಗಬೇಕು. ನಮಗೆ ಎಷ್ಟು ಕೂಡಿಸಿದಾಗ 34 ಆಗುತ್ತೆ. ಪ್ಲಸ್ 2 ಅನ್ನು ಕೂಡಿಸಿದಾಗ 34 ಆಗುತ್ತೆ. ಅದೇ ರೀತಿ ಬಿ ಅನ್ನ ನೋಡ್ರಿ. ಬಿ ಅನ್ನ 5 × 4 ಅನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ಉಳಿಯುತ್ತೆ 5 ನಾಲ್ಕಲೆ 20 ಪ್ಲಸ್ ಎಷ್ಟನ್ನು ಮಾಡಬೇಕು 2 ಮಾಡಬೇಕು. ಎಷ್ಟಾಗುತ್ತೆ 22 ಆಗುತ್ತೆ. ನಮಗೆ ಇಲ್ಲಿ ಆಪ್ಷನ್ಸ್ ನಲ್ಲಿ ಏನು ಕೊಟ್ಟಿದ್ದಾರೆ 24 ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅನ್ನ ನೋಡ್ರಿ. 6 ನಾಲ್ಕಲೆ ಎಷ್ಟು 24 ಪ್ಲಸ್ 2 ಅನ್ನು ಕೂಡಿಸಿದ್ರೆ ಎಷ್ಟಾಯಿತು 26 ಆಗುತ್ತೆ. ಕರೆಕ್ಟ್ ಇದೆ. 7 ನಾಲ್ಕಲೆ ಎಷ್ಟು 7 ನಾಲ್ಕಲೆ 28 ಪ್ಲಸ್ 2 ಅನ್ನು ಕೂಡಿಸಿದ್ರೆ ಎಷ್ಟಾಯಿತು 35. ಇಲ್ಲಿ ನಮಗೆ ಈ ಅಷ್ಟು ಆಪ್ಷನ್ಸ್ಗಳು ಕರೆಕ್ಟ್ ಆಗಿರುವಂಥದ್ದು. ಆಪ್ಷನ್ಸ್ ಬಿ ಅನ್ನುವುದು ಮಾತ್ರ ತಪ್ಪಾಗಿದೆ. ನೋಡ್ರಿ ಇಲ್ಲಿ ನಮಗೆ 5:24 ಕೊಟ್ಟಿದ್ದಾರೆ. ಅವರು ಎಷ್ಟು ಕೊಟ್ಟಿದ್ದಾರೆ 24 ಕೊಟ್ಟಿರುವಂಥದ್ದು. ಇದು ನಮಗೆ 22 ಬರಬೇಕಾಗಿತ್ತು. ಅದಕ್ಕೆ ನಾವು ಆಪ್ಷನ್ಸ್ ಬಿ ಅಂತ ಕರೆಕ್ಟ್ ಹಾಕಬೇಕು. ಈ 3 ಆಪ್ಷನ್ಸ್ಗಳು ಕರೆಕ್ಟ್ ಆಗಿರುವಂಥದ್ದು. ಈ ಒಂದು ಸಂಖ್ಯೆ ಒಂದು ಆಪ್ಷನ್ಸ್ ಮಾತ್ರ ತಪ್ಪಾಗಿರುವಂಥದ್ದು. ಅದಕ್ಕೆ ನಮ್ಮ ಆಯ್ಕೆ ಬಿ. ಈ ಪ್ರಶ್ನೆಯನ್ನು ನೀವು 3ನೇ ಪ್ರಶ್ನೆಯನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿರಿ ಪ್ರತಿಯೊಂದು ಪ್ರಶ್ನೆಗಳನ್ನು. ಇನ್ನು ನೆಕ್ಸ್ಟ್ ಒಂದು ವರ್ಣಮಾಲೆಯ ಅಂದರೆ ಅಲ್ಫಾಬೆಟ್ಸ್ ಮುಖಾಂತರ ಯಾವ ರೀತಿ ಪ್ರಶ್ನೆಗಳನ್ನು ವರ್ಗೀಕರಣವನ್ನು ನೋಡುವುದು ಅಂತ ತಿಳಿಸ್ಕೊಡ್ತೀನಿ. ವರ್ಣಮಾಲೆಗಳಲ್ಲಿ ಅಂದರೆ ಪದಗಳನ್ನು ಕಂಡುಹಿಡಿಯುವುದು ಅಂದರೆ 3 ಆಪ್ಷನ್ಸ್ಗಳಲ್ಲಿ ಒಂದು ಸಂಖ್ಯೆಯನ್ನು ಒಂದು ವರ್ಣಮಾಲೆಯನ್ನು ಕಂಡುಹಿಡಿಯುವುದು ಯಾವ ರೀತಿ ಅಂದರೆ ನೋಡ್ರಿ. ಆಪ್ಷನ್ಸ್ ಎ ಇದೆ. ಆಪ್ಷನ್ಸ್ ಎ ನಲ್ಲಿ AEFJ ಅಂತ ಕೊಟ್ಟಿದ್ದಾರೆ. ಬಿ ನಲ್ಲಿ KOPJ ಅಂತ ಕೊಟ್ಟಿದ್ದಾರೆ. POT ಅಂತ ಇದೆ, ಜೆ ಅಲ್ಲ ಇದು. CUYDZD ಇದೆ. ಡಿ ಆಪ್ಷನ್ಸ್ ನಲ್ಲಿ EHIL ಇದೆ. ನೋಡ್ರಿ ಯಾವ ರೀತಿ ಈ ಅಲ್ಫಾಬೆಟ್ಸ್ಗಳನ್ನು ಕೊಟ್ಟಿದ್ದಾರೆ, ವರ್ಣಮಾಲೆಯನ್ನು ಕೊಟ್ಟಿದ್ದಾರೆ ಅಂತ. ಎ ಇಂದ ಇ ವರೆಗೆ ಎಷ್ಟು ಡಿಫ್ರೆಂಟ್ ಇದೆ
ಎ ಅನ್ನುವುದು 1ನೇ ಅಕ್ಷರ, ಇ ಅನ್ನುವುದು 5ನೇ ಅಕ್ಷರ. ಎಷ್ಟು ಡಿಫರೆಂಟ್ ಆಗಿದೆ? ಎ ಇಂದ ಬಿ, ಸಿ, ಡಿ, ಇ 4 ಅಕ್ಷರಗಳನ್ನು ವ್ಯತ್ಯಾಸವನ್ನು ಹೊಂದಿರುವಂಥದ್ದು ಇಲ್ಲಿ. ಅದೇ ರೀತಿ ಇ ಯ ಗಂಟೆ ಎಷ್ಟು? ಎಫ್. ಇ ಯ ಗಂಟೆ 1 ಅಕ್ಷರ. ನಂತರ ಈ ಎಫ್ ಆಯಿತು, ಎಫ್ ನಿಂದ ಜೆ ವರೆಗೆ ಎಷ್ಟು ನೋಡ್ರಿ? ಎಫ್, ಜೆ, ಸಾರಿ ಜಿ, ಎಚ್, ಐ, ಜೆ ಇಲ್ಲಿ ಸಹಿತ 4 ಅಕ್ಷರಗಳು. ಇನ್ನ ಆಪ್ಷನ್ಸ್ ಬಿ ಅನ್ನು ನೋಡ್ರಿ. ಕೆ ಇಂದ ಓ ವರೆಗೆ ನೋಡ್ರಿ. ಕೆ, ಎಲ್, ಎಂ, ಎನ್, ಓ 4 ಅಕ್ಷರಗಳು. ಇಲ್ಲಿ ಓ ಇಂದ ಪಿ 1 ಅಕ್ಷರ. ಪಿ ಆಯಿತು, ಕ್ಯೂ, ಆರ್, ಎಸ್, ಟಿ ಆಯಿತು, ಇಲ್ಲಿ ಸಹಿತ 4 ಅಕ್ಷರಗಳು. ಇನ್ನ ಯು ದಿಂದ ವೈ ವರೆಗೆ ನೋಡ್ರಿ. ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ವೈ ಇಲ್ಲಿ 4. ವೈ, ಜೆಡ್ ಅನ್ನೋದು 1 ಅಕ್ಷರ. ಇನ್ನ ಜೆಡ್ ದಿಂದ ಎ ವರೆಗೆ 4 ಅಕ್ಷರಗಳಿವೆ. ಈ 3 ಆಪ್ಷನ್ಸ್ಗಳು ಕರೆಕ್ಟ್ ಆಗಿರುವಂಥದ್ದು. ಇನ್ನ ಆಪ್ಷನ್ಸ್ ಡಿ ನಮಗೆ ಇಲ್ಲಿ ಡಿ ಅಂತ ಕರೆಕ್ಟ್ ಆಗುತ್ತೆ. ಅಂದರೆ ಈ 3 ಆಪ್ಷನ್ಸ್ಗಳು ನಮಗೆ ಸೇಮ್ ಆಗಿ ಬಂದಿವೆ. ಅದಕ್ಕೆ ಒಂದು ಆಪ್ಷನ್ಸ್ ನಮಗೆ ಡಿಫ್ರೆಂಟ್ ಆಗಿರುವಂಥದ್ದು. ನೋಡೋಣ ಅದು ಯಾವ ರೀತಿ ಡಿಫ್ರೆಂಟ್ ಇದೆ ಅಂತ. ಇ ಇಂದ ಎಚ್ ವರೆಗೆ ನೋಡ್ರಿ. ಇ, ಎಫ್, ಜಿ, ಎಚ್ ಇಲ್ಲಿ 3 ಅಕ್ಷರಗಳು ಬಂದಿರುವಂಥದ್ದು. ಎಷ್ಟು ಅಕ್ಷರಗಳು? 3 ಅಕ್ಷರಗಳು. ಎಚ್ ಇಂದ ಐ ವರೆಗೆ ನೋಡ್ರಿ. ಎಚ್, ಐ ಆಯಿತು 1 ಅಕ್ಷರ. ಐ ಆಯಿತು, ಜೆ, ಕೆ, ಎಲ್ ಆಗಿರುವಂಥದ್ದು. ಇಲ್ಲಿಯೂ ಸಹಿತ 3 ಅಕ್ಷರಗಳು. ಅದಕ್ಕೆ ನಮಗೆ ಈ 3 ಆಪ್ಷನ್ಸ್ಗಳು ಒಂದೇ ರೀತಿ ಬಂದಿವೆ. ಆದರೆ ಡಿ ಮಾತ್ರ ವಿಭಿನ್ನವಾಗಿರುವಂಥದ್ದು. ಆಪ್ಷನ್ಸ್ ಡಿ ಆಗುತ್ತೆ. ಅದೇ ರೀತಿ 2ನೇ ಪ್ರಶ್ನೆ ನೋಡ್ರಿ. ಆಪ್ಷನ್ಸ್ ಎ ನಲ್ಲಿ ಇ ಕೊಟ್ಟಿದ್ದಾರೆ, ಆಪ್ಷನ್ಸ್ ಬಿ ನಲ್ಲಿ ಐ ಇದೆ, ಆಪ್ಷನ್ ಸಿ ನಲ್ಲಿ ಓ ಇದೆ, ಆಪ್ಷನ್ಸ್ ಡಿ ನಲ್ಲಿ ವಿ ಇದೆ. ಇವು ಓ ಎಲ್ಸ್ ಮತ್ತು ಕಾನ್ಸೋನೆಂಟ್ಸ್ಗಳನ್ನು ನೋಡಬೇಕು ನೀವು. ಓ ಎಲ್ಸ್ ಅಂದರೆ ಯಾವ್ಯಾವ ಬರ್ತವೆ? ಎ, ಇ, ಐ, ಓ, ಯು ಅಂತ 5 ಅಕ್ಷರಗಳು ಬರ್ತವೆ. ಎ, ಇ, ಐ, ಓ, ಯು ಇವು ಓ ಎಲ್ಸ್ಗಳು. ಇನ್ನು 21 ಅಕ್ಷರಗಳು ಕಾನ್ಸೋನೆಂಟ್ಸ್. 21 ಅಕ್ಷರ ಉಳಿದಿರುವಂತಹ ಅಕ್ಷರಗಳನ್ನು ಕಾನ್ಸೋನೆಂಟ್ಸ್ ಆಗಿವೆ. ಇಲ್ಲಿ ಎ, ಇ, ಐ, ಓ ಅನ್ನೋದು ಎ ಯಾವ ಅಕ್ಷರಗಳು? ಓಎಲ್ಸ್ಗಳು. ಎ, ಇ, ಐ, ಓ, ಯು ಇವು ಓಎಲ್ಸ್ಗಳು. ಇಲ್ಲಿ ಬಂದಿರುವಂತಹ ಶಬ್ದಗಳು, ಅಕ್ಷರಗಳು ಇಲ್ಲಿ ಬಂದಿದ್ರೆ 3. ಒಂದು ಕಾನ್ಸೋನೆಂಟ್ಸ್ ಬಂದಿದೆ. ಇವು ಓಎಲ್ಸ್ಗಳು. ಓಎಲ್ಸ್ಗಳು 3 ಇವೆ, ಒಂದು ಕಾನ್ಸೋನೆಂಟ್ಸ್ ಇದೆ. ಅದಕ್ಕೆ ನಾವು ಈ 3 ಓಎಲ್ಸ್ಗಳು ಒಂದೇ ರೀತಿಯಾಗಿವೆ. ಇದು ಕಾನ್ಸೋನೆಂಟ್ಸ್ ಒಂದು ಶಬ್ದ ಅಂದರೆ ಒಂದು ಆಪ್ಷನ್ಸ್ ಆಗಿದೆ. ಅದಕ್ಕೆ ನಾವು ಡಿ ಅಂತ ಗುರುತಿಸಬೇಕು. ಅದೇ ರೀತಿ ಇದನ್ನು ನೀವು ಇದನ್ನು ಕಮೆಂಟ್ ಮುಖಾಂತರ ತಿಳಿಸಿ. 3ನೇ ಒಂದು ಪ್ರಶ್ನೆಯನ್ನು. 4ನೇ ಪ್ರಶ್ನೆ ನೋಡೋಣ. 4ನೇ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಆಪ್ಷನ್ಸ್ ಎ ಒಳಗೆ ಏನು ಕೊಟ್ಟಿದ್ದಾರೆ? ಇ, ಜಿ, ಕೆ, ಕ್ಯೂ ಅಂತ ಕೊಟ್ಟಿದ್ದಾರೆ. ಬಿ ಒಳಗೆ ಸಿ, ಇ, ಐ, ಓ ಅಂತ ಕೊಟ್ಟಿದ್ದಾರೆ. ಸಿ ಒಳಗೆ ಎನ್, ಎಲ್, ಎನ್, ಕ್ಯೂ, ಡಬ್ಲ್ಯೂ ಅಂತ ಕೊಟ್ಟಿದ್ದಾರೆ. ಡಿ ಒಳಗೆ ಪಿ, ಆರ್, ವಿ, ವಿ ಅಂತ ಕೊಟ್ಟಿದ್ದಾರೆ. ಮೊದಲೇ ಒಂದು ಆಪ್ಷನ್ಸ್ ಅನ್ನು ನೋಡೋಣ ಯಾವ ರೀತಿ ಇದೆ ಅಂತ. ಇ ಇಂದ ಜಿ ವರೆಗೆ ಎಷ್ಟಿದೆ? ಇ, ಎಫ್, ಜಿ ಆಯಿತು 2 ಅಕ್ಷರಗಳು. ಇನ್ನು ಜಿ ಇಂದ ಕೆ ವರೆಗೆ ನೋಡ್ರಿ. ಜಿ, ಎಚ್, ಐ, ಜೆ, ಕೆ 4 ಅಕ್ಷರಗಳು. ಕೆ ಇಂದ ಕ್ಯೂ ವರೆಗೆ ನೋಡ್ರಿ. ಕೆ, ಎಲ್, ಎಂ, ಎನ್, ಓ, ಪಿ, ಕ್ಯೂ ಎಷ್ಟು ಅಕ್ಷರಗಳು? 6 ಅಕ್ಷರಗಳು. 2, 4, 6 ಅಂದರೆ ಪ್ರತಿ ಸಲ 2 ಅಕ್ಷರಗಳು ಹೆಚ್ಚಾಗಿರುವಂಥದ್ದು. ನೆಕ್ಸ್ಟ್ ನೋಡ್ರಿ, ಸಿ ಇಂದ ಇ ವರೆಗೆ ನೋಡ್ರಿ. ಸಿ, ಡಿ, ಇ ಆಗಿರುವಂಥದ್ದು 2 ಅಕ್ಷರಗಳು. ಇ ಇಂದ ಐ ವರೆಗೆ ನೋಡ್ರಿ. ಎಷ್ಟು ಅಕ್ಷರಗಳು? ಇ, ಎಫ್, ಜಿ, ಎಚ್, ಐ 4 ಅಕ್ಷರಗಳು. ಐ ಇಂದ ಓ ವರೆಗೆ ನೋಡ್ರಿ. ಐ, ಜೆ, ಕೆ, ಎಲ್, ಎಂ, ಎನ್, ಓ ಎಷ್ಟು ಅಕ್ಷರಗಳು? 6 ಅಕ್ಷರಗಳು. ಅದೇ ರೀತಿ ಸಿ ಆಪ್ಷನ್ಸ್ ಅನ್ನು ನೋಡ್ರಿ. ಎಲ್ ನಿಂದ ಎನ್ ವರೆಗೆ ನೋಡ್ರಿ. ಎಲ್, ಎಂ, ಎನ್ ಅನ್ನೋದು 2 ಅಕ್ಷರಗಳು. ಎನ್ ದಿಂದ ಕ್ಯೂ ವರೆಗೆ ನೋಡ್ರಿ. ಎನ್ ದಿಂದ ಕ್ಯೂ ವರೆಗೆ ಏನಿದೆ? ಓ, ಪಿ, ಕ್ಯೂ, ಆರ್ ಅಂದರೆ ಕ್ಯೂ ಅನ್ನೋದು 3 ಅಕ್ಷರಗಳಾಗಿವೆ. ಓ, ಪಿ, ಕ್ಯೂ ಇಲ್ಲಿ 3 ಬಂದಿದೆ. ಕ್ಯೂ ನಿಂದ ಡಬ್ಲ್ಯೂ ವರೆಗೆ ನೋಡ್ರಿ. ಕ್ಯೂ, ಆರ್, ಎಸ್, ಟಿ, ಯು, ಫಿ, ಡಬ್ಲ್ಯೂ ಆಗಿರುವಂಥದ್ದು ಇಲ್ಲಿ 6 ಅಕ್ಷರಗಳು. ಇನ್ನು ನೆಕ್ಸ್ಟ್ ಡಿ ಆಪ್ಷನ್ಸ್ ಅನ್ನು ನೋಡ್ರಿ. ಪಿ ಇಂದ ಆರ್ ವರೆಗೆ. ಪಿ, ಕ್ಯೂ, ಆರ್ ಆಗಿರುವಂಥ 2 ಅಕ್ಷರಗಳು. ಆರ್ ದಿಂದ ವಿ ವರೆಗೆ ನೋಡ್ರಿ.
ಎಸ್ ಟಿ ಯು ವಿ ಎಷ್ಟು ಅಕ್ಷರಗಳು? 4 ಅಕ್ಷರಗಳು. ವಿ ಇಂದ ಬಿ ವರೆಗೆ ನೋಡ್ರಿ, ಡಬ್ಲ್ಯೂ ಎಕ್ಸ್ ವೈ ಜೆಡ್ ಎ ಬಿ ಎಷ್ಟು ಅಕ್ಷರಗಳು? 6 ಅಕ್ಷರಗಳು. ನಮಗೆ 3 ಆಪ್ಷನ್ಸ್ಗಳು ಸೇಮ್ ಆಗಿ ಬಂದಿರುವಂಥದ್ದು. ಈ ಸಿ ಅನ್ನುವ ಆಪ್ಷನ್ಸ್ ನಮಗೆ ಡಿಫ್ರೆಂಟ್ ಆಗಿದೆ, ವ್ಯತ್ಯಾಸ ವಿಭಿನ್ನವಾಗಿದೆ, ಅದಕ್ಕೆ ನಾವು ಸಿ ಅಂತ ಗುರುತಿಸಬೇಕು. ಇನ್ನು ಈ ರೀತಿ ಈ ಕ್ಲಾಸಿಫಿಕೇಶನ್ ವರ್ಗೀಕರಣದಲ್ಲಿ ಕೇಳ್ತಾರೆ ಪ್ರಶ್ನೆಗಳನ್ನು. ಇನ್ನು ನೆಕ್ಸ್ಟ್ ಒಂದು ಅಧ್ಯಾಯವನ್ನು ನೋಡೋಣ.